ಕಾಯಕ ಮಾಡೋದನ್ನ ನಾವು ಕೂಡ ಹಂಚಿಕೊಂಡು ಬದುಕಬೇಕು. ಅದನ್ನೇ ಬಸವಾದಿ ಶರಣರು ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾವ ಕಾಯಕನೂ ಕೂಡ ಕೀಳುವಲ್ಲ ಮೇಲುವಲ್ಲ, ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಕಾಯಕವೇ ಕೈಲಾಸ ಅಲ್ವಾ? ಕಾಯಕವೇ ಕೈಲಾಸ. ಕೈಲಾಸ ಅನ್ನೋದು ಎಲ್ಲೂ ಇಲ್ಲ, ಎಲ್ಲ ಇಲ್ಲೇ ಇದ್ದಾವೆ. ನರಕನೂ ಇಲ್ಲೇ ಇದೆ, ಸ್ವರ್ಗನೂ ಇಲ್ಲೇ ಇದ್ದಾವೆ. ಸ್ವರ್ಗ ನರಕ ಯಾವುದೂ ಇಲ್ಲ. ಅದರಿಂದ ಮನುಷ್ಯ ಏನ್ ಹೇಳುತ್ತೆ, ಬಸವಾದಿ ಶರಣರು ಏನ್ ಹೇಳಿದ್ದಾರೆ, ಸ್ವರ್ಗನೂ ಇಲ್ಲ ನರಕನೂ ಇಲ್ಲ. ಅಯ್ಯ ಎಂದರೆ ಸ್ವರ್ಗ, ಎರವೋ ಎಂದರೆ ನರಕ. ನೋಡಿ ಎಷ್ಟು ಸುಲಭವಾಗಿ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ. ಅದನ್ನು ನಾವೇನ್ ಮಾಡಬೇಕು, ಎಲ್ಲರೂ ಗೌರವದಿಂದ ಪ್ರೀತಿಯಿಂದ ಕಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಪರಸ್ಪರ ದ್ವೇಷದಲ್ಲ. ಮನುಷ್ಯನನ್ನು ದ್ವೇಷಕ್ಕಾಗತ್ತ? ನಾನು ಮನುಷ್ಯ, ನೀನು ಮನುಷ್ಯ. ನಿನ್ನನ್ನ ನಾನು ಪ್ರೀತಿಸ್ಬೇಕು, ನೀನು ನನ್ನನ್ನು ಪ್ರೀತಿಸ್ಬೇಕು. ನಾನು ನಿನ್ನನ್ನು ಗೌರವಿಸ್ಬೇಕು, ನೀನು ನನ್ನ ಗೌರವಿಸ್ಬೇಕು, ಅಲ್ವಾ? ಅದೇ ಮನುಷ್ಯತ್ವ. ಗೊತ್ತಾಯ್ತಾ? ಈಗೇನಾಗ್ತಾ ಇದೆ, ಮನುಷ್ಯತ್ವ ಬಿಟ್ಟು ಮನುಷ್ಯನನ್ನ ದ್ವೇಷಿಸಲು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಾಗಬಾರ್ದು. ಯಾವುದೇ ಧರ್ಮದವನಾಗ್ಲಿ, ಯಾವುದೇ ಜಾತಿಯವನಾಗ್ಲಿ, ಯಾವುದೇ ಭಾಷೆಯವನಾಗ್ಲಿ, ಎಲ್ಲರೂ ಕೂಡ ಸಮಾನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನ ಮಾಡಬೇಕು, ಅಲ್ವಾ? ಸಮಾನ ಗೌರವದಿಂದ ಕಾಣಬೇಕು. ಅದೇ ಮನುಷ್ಯತ್ವ. ಅದಕ್ಕೆ ಕುವೆಂಪು ಅವರು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಈ ಸಮಾಜ. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು, ಅಲ್ವಾ? ಇದು ಬಹಳ ಸುಲಭವಾಗಿ ಎಲ್ರಿಗೂ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಆದ್ರೂ ಕೂಡ ನಾವು ದ್ವೇಷ ಬಿಡೋದಿಲ್ಲ. ಅವನು ಮುಸಲ್ಮಾನ, ಅವನು ಕ್ರಿಶ್ಚಿಯನ್ನು, ಅವನು ದಲಿತರವನು, ಅವನು ಹಿಂದುಳಿದವನು, ಅವನು ಮೇಲ್ಜಾತಿಗೆ ಸೇರಿದವನು ಅಂತ ದ್ವೇಷ ಮಾಡೋದಿದೆಯಲ್ಲ, ಅವೆಲ್ಲ ಮಾಡಬೇಡ್ರಿ ಅಂತ ಹೇಳಿದ್ದಾರೆ, ಅಲ್ವಾ? ಅದಕ್ಕೆ ಬಸವಾದಿ ಶರಣರು ಏನ್ ಹೇಳಿದ್ದಾರೆ ಅಂತಂದ್ರೆ, ಎಲ್ಲರೂ ಕಾಯಕ ಮಾಡಬೇಕು, ಕಾಯಕ ಮಾಡಿ ಬಂದಂತಂದ್ರೆ ಎಲ್ಲರೂ ಹಂಚ್ಕೋಬೇಕು. ಅದನ್ನೇ ಕಾಯಕ ದಾಸೋಹ, ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂತಂದ್ರೆ ಕಾಯಕ, ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ದಾಸೋಹ. ಅನ್ನವುಣದಲ್ಲ, ಡಿಸ್ಟ್ರಿಬ್ಯೂಷನ್. ನಾವು ಗಳಿಸಿದದನ್ನ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಎಲ್ಲರೂ ಉತ್ಪಾದನೆ ಮಾಡಬೇಕು, ಬಂದದನ್ನ ಎಲ್ಲರೂ ಹಂಚಬೇಕು. ಇದೇ ಕಾಯಕ. ಎಷ್ಟು ಸರಳವಾಗಿ ಬಸವಾದಿ ಶರಣರು ಮೊದಲೆಲ್ಲ ಧಾರ್ಮಿಕ ವಿಚಾರಗಳೆಲ್ಲ ಸಾಮಾನ್ಯ ಜನರಿಗೆ ಅರ್ಥ ಆಗದೆ ಭಾಷೆಯಲ್ಲಿ ಇರ್ತಿತ್ತು, ಅರ್ಥವಾಗದಂತ ಭಾಷೆಯಲ್ಲಿ ಇರ್ತಿತ್ತು. ಬಸವಾದಿ ಶರಣರು ಏನ್ ಮಾಡೋದು ಅಂತಂದ್ರೆ, ಜನರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಅವರು ಹೋರಾಟವನ್ನು ಮಾಡೋದು. ಅದಕ್ಕೆ ನಾವು ಶರಣ ಚಳುವಳಿ ಅಂತ ಕರಿತೀವಿ, ಅಲ್ವಾ? ಶರಣ ಸಾಹಿತ್ಯ ಅಂತ ಕರಿತೀವಿ. ಶರಣ ಚಳುವಳಿ, ಶರಣ ಸಾಹಿತ್ಯ. ಶರಣ ಅಂತಂದ್ರೆ ಜಾತಿ ಇಲ್ಲಿರೋನು, ಧರ್ಮ ಇಲ್ಲಿರೋನು, ವರ್ಗ ಇಲ್ಲಿರೋನು, ಮನುಷ್ಯನಾಗಿರೋನು ಅಂತ ಅರ್ಥ. ಶರಣ ಅಂತಂದ್ರೆ ಸುಮ್ಮನೆ ಶರಣ ಅಂತ ಅನಿಸ್ಕೊಳ್ಳೋದು, ಆಮೇಲೆ ಜಾತಿ ಮಾಡೋದು ಅಂತ ಅರ್ಥ. ಬಸವಣ್ಣ ಏನ್ ಹೇಳಿದ್ದಾರೆ, ಇವನಾರವ ಎದುರಿಸದಿರಯ್ಯ, ಇವ ನಮ್ಮವ
ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಅಲ್ವಾ? ಬಸವಾದಿ ಶರಣರು ಹೇಳಿದರು, ಕನಕದಾಸರು ಏನು ಹೇಳಿದ್ರು ಗೊತ್ತಾ? ಕುಲವೆಂದು ಒಡೆದಾಡಲಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಹೇಳಿ ಕನಕದಾಸ ಹೇಳ್ತಾರೆ. ಯಾವ ಜಾತಿ? ಅದಕ್ಕೆ ನಾರಾಯಣ ಗುರು ಏನ್ ಹೇಳ್ತಾರೆ ಗೊತ್ತಾ? ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. 4 ಡಿಸಿಎಂ ಹುದ್ದೆಗೆ ಕಾಂಗ್ರೆಸ್ನಲ್ಲಿ ಒತ್ತಡ ಹಾಕ್ತಿದ್ದಾರೆ ಪ್ರಭಾವಿ ಸಮುದಾಯದ ಸಚಿವರು. ಕೊಟ್ ನೋಡಿ ನಾನ್ ಬಿಟ್ಟೇ ಬಿಡ್ತೀನಿ ಅಂತ ವಾರ್ನ್ ಮಾಡಿದ್ದಾರೆ ಬಿಕೆ ಸಾಹೇಬ್ರು. ಸಂಕ್ರಾಂತಿ ಹತ್ತಿರವಾಗ್ತಾ ಆಗ್ತಾ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಾ ಇದೆಯಾ ಸಂಕ್ರಾಂತಿಯ ಸೂಚನೆ? ಬನ್ನಿ ಚರ್ಚೆ ಮಾಡೋಣ ಸಂಜೆ 6:50ಕ್ಕೆ ಮಹಾಭಾರತದಲ್ಲಿ.